She is a wonderful journalist and also an educator. Can we have Bhavani Lakshmikant on this stage with a big round of applause, please? ಜೋರಾದ ಚಪ್ಪಾಳೆ ಬರಬೇಕು. ಇವರು ನಮ್ಮ ಬಿಜಾಪುರ ಜಿಲ್ಲೆಯವರು. ಇವರು ತಮ್ಮ ಪದವಿ ವ್ಯಾಸಂಗದಲ್ಲಿ ಇರುವಾಗಲೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಪತ್ರಿಕೆಯನ್ನು ಹೊರತರುವ ಮೂಲಕ ಸಂಪಾದಕೀಯಲ್ಲಿ ಕಾರ್ಯ ಆರಂಭಿಸಿದರು. ಇಂದಿನ ಪತ್ರಿಕೆ 10ನೇ ವರ್ಷ ಪೂರ್ಣಗೊಳಿಸಿ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. We all know you as the greatest speaker, the greatest journalist. To have you on this special occasion, it's our pleasure. I request you to please address the gathering. Thank you. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಹಿಳಾ ರತ್ನಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇಷ್ಟೊತ್ತರೆಗೂ ಕಾದಿದ್ದೀರಾ, ಇಲ್ಲಿದ್ದೀರಾ, ತುಂಬ ಗ್ರೇಟ್ಫುಲ್ ಅನ್ನಿಸ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಕರ್ನಾಟಕ ಯುವ ಕಾಂಗ್ರೆಸ್ ವತಿಯಿಂದ ಏನು ನಲ್ಪಾಡ್ ಸರ್ ಈ ಒಂದು ಅವಾರ್ಡ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರಲ್ಲ, ಅದು ಸರ್ ಯಾವುದೇ ಒಂದು ಸರ್ಕಾರಿಯೇತರ ಕಾರ್ಯಕ್ರಮಗಳನ್ನ ಬಿಟ್ಟು ಯಾವುದೇ ಪಕ್ಷ ಹಮ್ಮಿಕೊಂಡಿರಲಿಲ್ಲ ಇವತ್ತಿನವರೆಗೂ ಈ ಅವಾರ್ಡ್ ಪ್ರೋಗ್ರಾಮ್ನ. ಅದರಿಂದ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟೀಮ್ ಎಲ್ಲ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಇದು ಒಂದು ಟೀಮ್. ನಾನು 11 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ನನ್ನ ಸಮುದಾಯದಲ್ಲಿ ನಾನು ಅತಿ ಚಿಕ್ಕ ಪತ್ರಕರ್ತೆ ಅನ್ನೋದು ನನಗೊಂದು ಹೆಮ್ಮೆ ಇದೆ. ಬಟ್ ಅದು ಬೇಡ, ಇದೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜವಾಬ್ದಾರಿನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳೋದಕ್ಕೆ ಸರ್ ನಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ ನಿಜ. ಬಟ್ ಇದನ್ನು ತಗೊಳ್ಳೋದಕ್ಕೆ ನೆಕ್ಸ್ಟ್ ನನ್ನ ಸಂಸ್ಥೆಯಿಂದ ಅಟ್ಲೀಸ್ಟ್ ಮಿನಿಮಮ್ ಆದರೂ ನಾನು 10 ಜನ ಸಾಧಕರನ್ನ ಹುಟ್ಟು ಹಾಕ್ತೀನಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ನನ್ನ ಒಂದು ಕೆಲಸ ಏನು ಅಂತ ಅಂದರೆ, ಗ್ರಾಮೀಣ ಭಾಗದಲ್ಲಿರುವಂತಹ ಬಡ ಮಕ್ಕಳಿಗೆ, ಅದು ಹೆಣ್ಮಕ್ಳಿಗೆ KS IAS ಮೇಡಮ್ ಇದ್ದರು, ಇಲ್ಲೇ ಇದ್ದಾರೆ, ತುಂಬ ಕಷ್ಟದಲ್ಲಿರ್ತಾರೆ. ಎಲ್ಲನೂ ಅದು ಮೇಡಮ್ಗೆ ಗೊತ್ತಿರುತ್ತೆ. KS ಮಾಡಿರೋರಿಗೆ, IAS ಮಾಡಿರೋರಿಗೆ ಅಥವಾ ಒಂದು PSI ಆಗೋದಕ್ಕೂ ಕೂಡ ತುಂಬ ಕಷ್ಟ ಇರುತ್ತೆ. ಅಂಥ ಮಕ್ಕಳಿಗೆ ನಾನು ತಂದು ಕರ್ಕೊಂಡು ಬಂದು ಓದಿಸ್ತಾ ಇರೋದು ನನ್ನ ಒಂದು ಖುಷಿಗೋಸ್ಕರ ನಾನು ಇದು ಮಾಡ್ತಾ ಇರೋದು. ಸೊ ಆ ಒಂದು ಇದಕ್ಕೆ ಹೇಳ್ತೀನಿ, ಈ ಒಂದು 10 ಅವಾರ್ಡ್ಗಳನ್ನ ನಾನು ಸರ್ ಕಡೆಯಿಂದ ಮುಂದಿನ ವರ್ಷ ಇನ್ನೇನು ಅವಾರ್ಡ್ ಆಗಬೇಕು ಅನ್ನೋದ್ರಲ್ಲಿ ನಮ್ಮ ಸಂಸ್ಥೆಯಿಂದ ಸಾಧಕರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಅವಾರ್ಡ್ಗಳು ತುಂಬ ಹೆಚ್ಚಿನ ಹೆಣ್ಮಕ್ಳಿಗೆ ಸಿಗಲಿ, ಅವರು ಹೊರಗಡೆ ಬರಲಿ. ಇಷ್ಟೊತ್ತಾದರೂ ನೋಡಿ 10 ಕಾಲ ಆಯಿತು, ಬಟ್ ಇವತ್ತೆಲ್ಲ ಹೆಣ್ಮಕ್ಳು ನಿಂತಿದ್ದಾರೆ ಅಂದರೆ ನೀವುಗಳು ನಮಗೆ ಕೊಟ್ಟರು ಸಪೋರ್ಟ್. ಈ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ, ನಿಮ್ಮ ಸಂಸ್ಥೆಯಿಂದನೂ ಇರಲಿ, ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದಿಂದನೂ ಇರಲಿ ಅನ್ನೋದನ್ನು ನನ್ನ ಒಂದು ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ. ಹೀಗೆ ಮಾಡ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. Thank you, madam. Thank you so much. Thank you so much, ma'am.